ಕ್ಷಣಗಳಲ್ಲಿ ಪಂಚರಾಜ್ಯಗಳ ಚುನಾವಣಾ ಮತದಾನ ಮುಗಿಯಲಿದೆ. ಎಲ್ಲರಿಗೂ ಇರುವಂತಹ ಕಾತರ ಕುತೂಹಲ, ಚುನಾವಣೋತ್ತರ ಮತದಾನೋತ್ತರ ಸಮೀಕ್ಷೆಗಳು ಏನ್ ಹೇಳ್ತಾವೆ? ತಮಿಳುನಾಡು, ಅಸ್ಸಾಂ, ಪುದುಚೇರಿ, ವೆಸ್ಟ್ ಬೆಂಗಾಲ್ ಸೇರಿದಂತೆ ಕೇರಳ, ಈ 5 ರಾಜ್ಯಗಳ ಮತದಾರರು ಏನನ್ನ ಮತ ಭವಿಷ್ಯದಲ್ಲಿ ಬರೆದಿಟ್ಟಿದ್ದಾರೆ ಅನ್ನೋದು ನಿಖರವಾಗಿ ಮೇ 4ನೇ ತಾರೀಕು ಫಲಿತಾಂಶದೊಂದಿಗೆ ಹೊರಗಡೆ ಬರಲಿದೆ. ಆದರೆ ಈಗಿರುವ ಕುತೂಹಲ ಮತದಾನೋತ್ತರ ಸಮೀಕ್ಷೆಯಲ್ಲಿ ಏನಾಗಲಿದೆ ಅಂತ ಅತ್ಯಂತ ಹೆಚ್ಚು ಕ್ಯೂರಿಯಾಸಿಟಿ ಮತ್ತು ಇಡೀ ರಾಷ್ಟ್ರದ ಗಮನ ಸೆಳೆದಿರುವಂತಹ 2 ರಾಜ್ಯಗಳು, ಅದು ವೆಸ್ಟ್ ಬೆಂಗಾಲ್ ಅಂಡ್ ತಮಿಳುನಾಡು. ವೆಸ್ಟ್ ಬೆಂಗಾಲ್ ಮತ್ತು ತಮಿಳುನಾಡು ಇದು ನಿಜಕ್ಕೂ ಕೂಡ ಒಂದು ಅಗ್ನಿ ಪರೀಕ್ಷೆ. ಇನ್ನಿಲ್ಲದಂತೆ ಪಾರ್ಟಿಗಳಲ್ಲಿ ಹೋರಾಟವನ್ನು ನಡೆಸಿದಾವೆ. ಇದು ಒಂದು ರೀತಿಯ ಸಾವು ಬದುಕಿನ ನಡುವಿನ ಹೋರಾಟ ಅನ್ನೋ ಲೆವೆಲ್ ನಲ್ಲಿ ಎಲ್ಲಾ ಪಾರ್ಟಿಗಳು ಅಲ್ಲಿ ತಮ್ಮ ಪ್ರಾಣವನ್ನ ಒತ್ತೆ ಇಟ್ಟು ಎಂತೆಂಥ ಬಂಪರ್ ಆಫರ್ಗಳು, ಎಂತೆಂತಹ ಕೊಡುಗೆಗಳನ್ನ ಕೊಡುವಂತಹ ಭರವಸೆಗಳು. ಅಬ್ಬಬ್ಬಾ, ಈ ಚುನಾವಣೆ ಅಂತೂ ಆಯಾ ರಾಜ್ಯಗಳಿಗೆ ಒಂದು ರೀತಿ ಸಾವು ಬದುಕಿನ ಹೋರಾಟ ಅನ್ನಲ್ಲ, ಆ ಲೆವೆಲ್ಗೆ ಇತ್ತು. ಹಾಗಾದ್ರೆ ವೀಕ್ಷಕರೇ, ಇವತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಚುನಾವಣೋತ್ತರ ಸಮೀಕ್ಷೆ, ಮತದಾನೋತ್ತರ ಸಮೀಕ್ಷೆಯ ಒಂದೊಂದು ಸಮೀಕ್ಷೆಯನ್ನ ನೀಟಾಗಿ ನಿಮ್ ಮುಂದೆ ಇಡ್ತೀವಿ. ನಮ್ಮ ಸ್ಕ್ರೀನ್ ಅನ್ನ ನೋಡಿದ್ರೆ ತಮ್ಗೆ ಗೊತ್ತಾಗಬಹುದು, ನಮ್ಮ ಸ್ಕ್ರೀನ್ ತುಂಬಾ ಅಂಕಿ ಅಂಶಗಳೇ ತುಂಬಿಕೊಂಡಿವೆ. ಈಗ ಸದ್ಯಕ್ಕೆ ಎಲ್ಲ 0000 ಕಾಣ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಅಂದರೆ ಈ ಒಂದು ಮತದಾನದ ಪ್ರಕ್ರಿಯೆ ಮುಗಿದ ಅರ್ಧ ಗಂಟೆಯ ಬಳಿಕ ಚುನಾವಣೋತ್ತರ ಸಮೀಕ್ಷೆಗಳು ಬಹಿರಂಗ ಆಗ್ತಾ ಹೋಗ್ತವೆ. ಆ ಎಲ್ಲ ಸಮೀಕ್ಷೆಗಳ ಅಂಕಿ ಅಂಶಗಳನ್ನ ನಿಮ್ ಮುಂದೆ ಇಡ್ತಾ ಇದೀವಿ. ನೋಡಿ, ನಮ್ಮ ಸ್ಕ್ರೀನ್ ನ ಮೇಲ್ಭಾಗದಲ್ಲಿ ತಮಿಳುನಾಡಿನ ಎಕ್ಸಿಟ್ ಪೋಲ್, ಇನ್ನು ನನ್ನ ಬಲಭಾಗದಲ್ಲಿ ಪಶ್ಚಿಮ ಬಂಗಾಳ, ಎಡಭಾಗದಲ್ಲಿ ಕೇರಳ, ಕೆಳಗಡೆ ಅಸ್ಸಾಂ ಮತ್ತು ಪುದುಚೇರಿ. ಇನ್ನು ಎಲ್ಲದಕ್ಕಿಂತ ನಮಗೆ ಕರ್ನಾಟಕ ರಾಜ್ಯಕ್ಕೆ ವೆರಿ 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 ಇಂಪಾರ್ಟೆಂಟ್ ದಾವಣಗೆರೆ ಮತ್ತು ಬಾಗಲಕೋಟೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಇಡೀ ರಾಜ್ಯದಲ್ಲಿ ತಲ್ಲಣವನ್ನೇ ಸೃಷ್ಟಿ ಮಾಡಿದೆ, ರಾಜಕೀಯವಾಗಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ. ಹೀಗಾಗಿ ಈ 2 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ? ನಾನು ಬಿಜೆಪಿ ವಕ್ತಾರರನ್ನ, ಕಾಂಗ್ರೆಸ್ ವಕ್ತಾರರನ್ನ, ಬಿಜೆಪಿ ನಾಯಕರನ್ನ, ಕಾಂಗ್ರೆಸ್ ನಾಯಕರನ್ನ ಪದೇ ದಿನ ಬೆಳಗ್ಗೆ ಆದ್ರೆ ಫೋನ್ ಮಾಡಿ ಕೇಳ್ತಾ ಇದ್ದೀನಿ, ಸರ್ ನಿಮ್ದೇನು, ನಿಮ್ದೇನಲ್ಲಿ ಹಣೆ ಬರಹ ಅಂತ. ಯಾರು ಕೂಡ ನಿಖರವಾಗಿ ನಾವು ಗೆಲ್ತೀವಿ 2 ಕ್ಷೇತ್ರಗಳಲ್ಲಿ, ನಾವು ಗೆಲ್ತೀವಿ ಈ ಕ್ಷೇತ್ರದಲ್ಲಿ, ನಾವು ಗೆಲ್ತೀವಿ ಈ ಕ್ಷೇತ್ರದಂತ ಹೇಳುವಂತಹ ಸಾಧ್ಯತೆನೇ ಅಲ್ಲಿ ಕಂಡು ಬರ್ತಾ ಇಲ್ಲ. ಪೋಲ್ಸ್ಟರ್ಸ್ಗಳು ಕೂಡ ಅಲ್ಲಿ ಒಂದು ರೀತಿ ಏನಾಗಬಹುದು ಅನ್ನೋದನ್ನ ನಿಖರವಾಗಿ ಹೇಳೋದಕ್ಕೆ 3-4 ಸಲ ಡಿಫೆನ್ಸ್ ಇಟ್ಟಿದ್ದಾರೆ. ಗೆದ್ರೆ 3-4 ಸಲ ಗೆಲ್ಬಹುದು, ಆ ತರ ಸ್ಪಷ್ಟತೆ ಇಲ್ಲ. ಎಸ್ ಇವ್ರು ವಿನ್ ಆಗ್ತಾರೆ, ಎಸ್ ಇವ್ರು ವಿನ್ ಆಗ್ತಾರೆ. ವಿನ್ ಅಂದ ತಕ್ಷಣ ನಮ್ಗನ್ಸೋದು ಒಂದು 10 to 15,000 ಲೀಡ್. ಬಟ್ ಈ ಬಾರಿ ಆ ತರದ ಸಿಚುವೇಶನ್ ಅಲ್ಲಿಲ್ಲ. ಬಟ್ ಅಫ್ಕೋರ್ಸ್ ಬಿಜೆಪಿಗೆ ಕಳ್ಕೊಳ್ಳೋದು ಏನಿಲ್ಲ, 2 ಸೀಟ್ಸ್ ಇಟ್ಸ್ ಕಾಂಗ್ರೆಸ್ ಸೀಟ್ಸ್. ಅದರ್ವೈಸ್ ಆಲ್ಸೋ ಒಂದು ಆಡಳಿತ ವಿರೋಧಿ ಅಲೆ ಅನ್ನೋದು ಯಾವ ರೀತಿ ಇದೆ ಅನ್ನೋದಕ್ಕೆ ಒಂದು ದಿಕ್ಸೂಚಿ ಈ ಒಂದು ಬೈ ಎಲೆಕ್ಷನ್ ಚುನಾವಣಾ ಫಲಿತಾಂಶ ಅಂತ ಹೇಳಲಾಗ್ತಾ ಇದೆ.